ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಇವತ್ತಿನ ದಿವಸ ಲಲಿತಾ ಸಹಸ್ರನಾಮ ಮತ್ತು ಒಂದು ಸಾಧನಾ ಕ್ರಮ ಏನು ಅನ್ನೋದ್ರ ವಿಷಯವನ್ನು ತಿಳ್ಕೊಳ್ಳೋಕೆಲ್ಲ ಸೇರಿದ್ದೀವಿ. ಸಮಯ ಹೆಚ್ಚು ಬೇರೆದಕ್ಕೆ ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ ಒಂದು 2-3 ಸೂಚನೆಗಳನ್ನು ಕೊಡ್ತೀನಿ. ಏನೇ ಪ್ರಶ್ನೆ ಇದ್ರೂ ಕೂಡ ನೀವು ಕೈ ಎತ್ತಿ, ಕಾರ್ಯಕರ್ತರು ಅಲ್ಲಿ ಬಂದು ನಿಮಗೆ ಮೈಕನ್ನು ಕೊಡ್ತಾರೆ, ಕೇಳಿ. ಆದರೆ ಪ್ರಶ್ನೆ ಏನು ವಿಷಯ ಪ್ರಸ್ತಾಪ ಆಗ್ತಾ ಇದೆಯೋ ಅದು ಅರ್ಥ ಆಗಲಿಲ್ಲ ಅನ್ನೋದಕ್ಕೆ ಎಷ್ಟು ಇರಬೇಕೋ ಅಷ್ಟೇ ಇರಲಿ ಪ್ರಶ್ನೆ. ವೈಯಕ್ತಿಕವಾಗಿರಬಹುದು ಅಥವಾ ಯಾಕೆಂದರೆ ಲಲಿತಾ ಸಹಸ್ರನಾಮವನ್ನು ಪೂರ್ತಿ 6 ಗಂಟೆಯಲ್ಲಿ ಹೇಳೋಕ್ಕಾಗಲ್ಲ. ಆದ್ರಿಂದ ಅಲ್ಲಿ ಏನು ವಿಷಯ ಪ್ರಸ್ತಾಪ ಆಗ್ತಾ ಇದೆ ಅದರಲ್ಲಿ ಬರುವಂತಹ ಸಂಶಯಗಳೇನೇ ಇದ್ದು ದಯವಿಟ್ಟು ಕೇಳಿ. ಎಲ್ಲ ಒಂದ್ಸರಿ ಸಿಂಧೂರಾರುಣಗ್ರಹಂ ಹೇಳಿ. ಓಂ ಸಿಂಧೂರಾರುಣ ವಿಗ್ರಹಾಂ ತನಯನಾಂ ಮಾಣಿಕ್ಯಮೌಳಿ ಸ್ಫುರತ್ತಾರಾನಾಯಕ ಶೇಖರಾಂ ಸ್ಮಿತಮುಖೀ ಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಳಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಂ ಅಂಬಿಕಾಂ. ಈಗಾಗಲೇ ನಿಮಗೆ ವಿಷಯಗಳನ್ನ ಕಳಿಸ್ಕೊಟ್ಟಾಗಿತ್ತು. ಅಂದರೆ ಯಾವ ಯಾವ ವಿಷಯಗಳನ್ನ ನಾವಿಲ್ಲಿ ತಗೋತಾ ಇದ್ದೀವಿ ಅನ್ನುವಂತಹ ಸಬ್ ಟಾಪಿಕ್ಸ್ ಅನ್ನ ಕೊಟ್ಟಿದ್ವಿ. ಇನ್ನೊಂದ್ಸರಿ ಪುನರಾವರ್ತಿ ಮಾಡ್ತೀನಿ. ಲಲಿತಾ ಸಹಸ್ರನಾಮದ ಪ್ರಾಮುಖ್ಯತೆ, ಅದು ಎಲ್ಲಿಂದ ಉದ್ಧೃತವಾಗಿರುವಂತಹದ್ದು, ಯಾವ ಪುರಾಣದಲ್ಲಿ ಬರುತ್ತೆ ಇತ್ಯಾದಿ, ಮತ್ತು ಈ ಇಡೀ ಸೃಷ್ಟಿ ಯಾವುದಿದೆಯೋ ಒಂದು ಬ್ರಹ್ಮಾಂಡದ ಕಲ್ಪನೆ ಹೇಗಿದೆ ಅನ್ನೋದ್ರ ಬಗ್ಗೆ, ಮತ್ತು ಸಾಧಾರಣವಾಗಿ ಇತ್ತೀಚೆಗೆ ಕೆಲವು ವಿಷಯ ಸ್ಫುಟವಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಆಗ್ತಾ ಇರುವಂತಹ ದೋಷದ ನಿವಾರಣೆಗೋಸ್ಕರ ವೇದಗಳಲ್ಲಿ ಬರುವಂತಹ ವಿಷಯಕ್ಕೂ ಸಹಸ್ರನಾಮದಲ್ಲಿ ಬರುವಂತಹ ವಿಷಯಕ್ಕೂ ಸಮನ್ವಯ ಇದೆಯೇ ಇಲ್ವೇ ಅನ್ನೋ ವಿಷಯ. ಆಮೇಲೆ ಸಹಸ್ರನಾಮದಲ್ಲಿ ಶ್ರೀಯಂತ್ರ ಅಥವಾ ಶ್ರೀಚಕ್ರಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಅದೊಂದು ಆಲಂಬನ. ಆದರೆ ನಮ್ಮ ದೇಹವೇ ಒಂದು ಶ್ರೀಚಕ್ರದ ಆಕಾರದಲ್ಲಿದೆ, ಅಥವಾ ಅದನ್ನು ಹಾಗೆ ಭಾವಿಸಬೇಕು, ಅದಿರೋದೇ ಹಾಗೆ ಅನ್ನುವಂತಹ ವಿಷಯ
ಎಷ್ಟೋ ಜನ ಗೊತ್ತಿರ್ಲಿಕ್ಕಿಲ್ಲ. ಆ ವಿಷಯ. ಸಹಸ್ರನಾಮದಲ್ಲಿ ಆಧ್ಯಾತ್ಮ ವಿಚಾರಗಳು, ವೇದಾಂತದ ವಿಷಯ ಇದೆಯೇ? ಅದಕ್ಕೂ ಅಲ್ಲಿ ಬರುವಂತಹ ವೇದಾಂತ ವಿಚಾರಕ್ಕೂ ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರದಲ್ಲಿ ಅಥವಾ ಭಗವದ್ಗೀತೆಯಲ್ಲಿ ಬರುವಂತಹ ವೇದಾಂತ ವಿಚಾರಕ್ಕೂ ಏನಾದರೂ ವ್ಯತ್ಯಾಸವಿದೆಯೇ ಅಥವಾ ಇಲ್ಲವೇ? ಸಾಧನಾ ಕ್ರಮ ಏನು? ಅಂದರೆ ಲೌಕಿಕವಾಗಿ ನಾನು ಮಾಡುವಂತಹ ಏನು ಬಹಿರ್ಯಾಗ ಅಥವಾ ಪೂಜೆ, ಅಂತರ್ಯಾಗ ಅಂದರೆ ಏನು ಇತ್ಯಾದಿಗಳು, ಲೌಕಿಕವಾಗಿ ಫಲಾಸಕ್ತಿಯಿಂದ ನಾನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಅಲ್ಲದೆ ಮೋಕ್ಷವೇ ಬೇಕು ಅನ್ನುವಂಥದ್ದಾದ್ರೆ ಯಾವ ದಿಕ್ಕಲ್ಲಿ ಹೋಗಬೇಕು, ಅದನ್ನೇ ಲಲಿತಾ ಸಹಸ್ರನಾಮವನ್ನೇ ಇಟ್ಕೊಂಡು ಹೇಗೆ ಹೋಗೋದು. ಈ ಪೂಜಾ ಕ್ರಮದಲ್ಲಿ ಪ್ರಧಾನವಾಗಿ ಅಂತರ್ಯಾಗವನ್ನೇ ಹೇಳುತ್ತೆ ಸಹಸ್ರನಾಮದಲ್ಲಿ ಕೂಡ. ಅಂತರ್ಯಾಗ ಅಂದ್ರೆ ನಿಜವಾಗ್ಲೂ ಏನು ಅನ್ನುವಂತಹ ವಿಷಯ. ಪಾರಾಯಣ ಮಾಡಬೇಕಾದ್ರೆ ವಿಧಿ ನಿಷೇಧಗಳೇನಾದ್ರೂ ಇದೆಯಾ? ಅದು ಏನು ವಿಧಿ ಅಥವಾ ನಿಷೇಧ ಅಂದ್ರೆ ಏನನ್ನ ನಿಷೇಧ ಮಾಡಬೇಕು ಇತ್ಯಾದಿಗಳ ವಿಷಯ. ಮತ್ತು ಆರೋಗ್ಯವನ್ನ ಕಾಪಾಡಿಕೊಳ್ತಾ ಇದ್ರೆ ಇದ್ಯಾವುದು ನಡೆಯಲ್ಲ. ಅದರಿಂದ ನನ್ನಲ್ಲಿ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಸಹಸ್ರನಾಮವನ್ನೇ ಪಾರಾಯಣ ಮಾಡ್ತಾ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ಕೆಲವು ವಿಷಯಗಳು. ಇಷ್ಟು ವಿಷಯಗಳನ್ನು ತಗೋತೀವಿ. ಮೊದಲನೇ ಮುಖ್ಯವಾಗಿರುವಂತಹ ನಾಮ ಸಮಯಾಚಾರ ತತ್ಪರ ಅಲ್ಲ. ಯಾತಕ್ಕೆ ಹೇಳಿದೆ ಅಂದ್ರೆ, ಎಷ್ಟು ಸೂಚನೆ ಕೊಟ್ಟಿದ್ರು ಕೂಡ ನಾವು ತುಂಬಾ ವಿಳಂಬ ಮಾಡ್ತೀವಿ. ತುಂಬಾ ತಪ್ಪು. ಸಮಯಾಚಾರ ತತ್ಪರ ಅಂದ್ರೆ ಆ ಸಮಯದಲ್ಲಿ ಸರಿಯಾಗಿ ಆಚರಿಸಿದರೆ ಮಾತ್ರ. ಬರೀ ಪೂಜೆ ಒಂದೇ ಅಲ್ಲ, ಎಲ್ಲವೂ ಅಷ್ಟೆ. ಸಮಯವನ್ನೇ ಅದನ್ನು ಪರಮಾತ್ಮನು ಅಂತ ತಿಳಿದು ನಾನು ಆಚರಿಸಿದ್ರೆ ಮಾತ್ರ ಫಲ. ಇದು ಕೊನೆಯಲ್ಲಿ ಸ್ತೋತ್ರ ಪಾರಾಯಣದ ಕೊನೆಯಲ್ಲಿ ನೀವೆಲ್ಲ ಹೇಳಿದ್ರಿ ಏನಂದ್ರೆ, ಇತಿ ಶ್ರೀ ಬ್ರಹ್ಮಾಂಡ ಪುರಾಣೆ ಉತ್ತರಖಂಡೇ. ಬ್ರಹ್ಮಾಂಡ ಪುರಾಣ ಅನ್ನೋದು 18 ಮಹಾಪುರಾಣಗಳಲ್ಲಿ ಕೊನೆಯದು. ವ್ಯಾಸರು ಮಾಡಿರುವಂತಹದ್ದು. ಅದರಲ್ಲಿ ಉತ್ತರಾಖಂಡದಲ್ಲಿ ಬರುವಂತಹ ಹಯಗ್ರೀವರಿಗೂ ಅಗಸ್ತ್ಯರಿಗೂ ಒಂದು ಸಂವಾದದ ರೂಪದಲ್ಲಿ ಬಂದಿರುವಂತಹ ಸ್ತೋತ್ರ. ಅದನ್ನ ಆ ಸ್ತೋತ್ರ ರೂಪವಾಗಿ ಹೊರಗಡೆ ಸ್ತೋತ್ರ ರೂಪವಾಗಿ ಬಂದದ್ದು ವಶಿನ್ಯಾದಿ ವಾಗ್ದೇವತೆಗಳಿಂದ. ಇದರಲ್ಲಿ ಏನು ತುಂಬಾ ಮುಖ್ಯ ಅಂತ ಕೇಳಿದ್ರೆ,
ಹಯಗ್ರೀವರು ಮತ್ತು ಅಗಸ್ತ್ಯರು ಇಬ್ಬರು ತುಂಬಾ 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 ದೊಡ್ಡವರು, ತುಂಬಾ ತುಂಬಾ ದೊಡ್ಡವರು. ಆದರೆ ಆ ಹಯಗ್ರೀವ ಅಗಸ್ತ್ಯ ಸಂವಾದದಲ್ಲಿ ಬರುವಂತಹ ಕೆಲವು ಸೂಕ್ಷ್ಮವಾಗಿರುವಂತಹ ವಿಷಯಗಳೇನಪ್ಪಾ ಅಂದ್ರೆ, ಅಗಸ್ತ್ಯರು ಹಯಗ್ರೀವರನ್ನು ಕೇಳ್ತಾರೆ, ನನಗೆ ಎಷ್ಟೊಂದನ್ನ ಉಪದೇಶ ಮಾಡಿದಿರಿ, ಆದ್ರೆ ಈ ಅಮ್ಮನವರ ಸಹಸ್ರನಾಮ ಇದೆಯಲ್ಲ, 1000 ಹೆಸರುಗಳು, ಇದನ್ನ ಹೇಳೇ ಇಲ್ವಲ್ಲ ನನಗೆ. ಮುಕ್ಕಾಲು ಪಾಲು ನಾನು ತುಂಬಾ ಮಂದಬುದ್ಧಿ ನಂದು, ಆದ್ರಿಂದ ನೀವು ನನಗೆ ಇನ್ನೂ ಕರುಣಿಸಿಲ್ಲ ಅಂತ ಅನ್ಸುತ್ತೆ ನನಗೆ ಅಂತಾರೆ. ಯಾರು ಹೇಳ್ತಾರಲ್ಲ ಮಾತು? ಅಗಸ್ತ್ಯರು. ಆದ್ರೆ ಯಾವುದೋ ವಿಷಯಕ್ಕೋಸ್ಕರ ಹಯಗ್ರೀವರು ಹೇಳಿಲ್ಲ ಅನ್ನೋದು ತಪ್ಪು. ಯಾಕೆಂದ್ರೆ ಶಿಷ್ಯ ಯಾರು? ಅಗಸ್ತ್ಯರು. ಆದ್ರಿಂದ ಅವ್ರು ಸುಮ್ಮನೆ ಹೇಳಲಿಲ್ಲ ಅಂದ್ರೆ ಶಿಷ್ಯನ ಎಂಥವನು ಅಂತ ಗುರುತಿಸ್ಲಿಲ್ಲ ಅನ್ನೋಂತಹ ದೋಷ ಅವ್ರಿಗೆ ಬಂದ್ಬಿಡ್ತದೆ. ಆದ್ರಿಂದ ಅದು ಆಗೋಲ್ಲ. ಆದ್ರಿಂದ ಕೊನೆಗೆ ಒಂದು ಕಾರಣಗಳನ್ನೆಲ್ಲ ಬರೀತಾರೆ. ಇದೆಲ್ಲವೂ ಕೂಡ ಭಾಸ್ಕರ ರಾಯರು ಅವರ ಲಲಿತಾ ಸಹಸ್ರನಾಮದ ಭಾಷ್ಯದಲ್ಲಿ ಬರೀತಾರೆ. ಕೊನೆಗೇನು ಹೇಳುತ್ತೆ ಅಂದ್ರೆ, ಇಲ್ಲ, ಶಿಷ್ಯನಾದವನು ತಾನು ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡು ಅನುಗ್ರಹದಿಂದ ಗುರುವಿನ ಬಳಿ ಹೋದಾಗ, ಕೇಳಿದಾಗ, ಅಂದ್ರೆ ಕೇಳದೆ ಇದ್ರೆ ಅವನಿಗೆ ಹೇಳೋ ಹಾಗಿಲ್ಲ. ಅವನು ಸಾಮರ್ಥ್ಯಶಾಲಿಯಾಗಿದ್ರೂ ಕೂಡ ಅವನಾಗವನು ಕೇಳದೆ ಇದ್ರೆ ಹೇಳಬಾರ್ದು ಅಂತ ಇದೆ. ಹಾಗೇನೆ ಯಾರು ಕೇಳಿದ್ರು ಕೂಡ ಹೇಳ್ಬಿಡ್ಬೇಕು ಅನ್ನೋದು ಇಲ್ಲ. ಎರಡೂ ಇದೆ. ಯಾವುದೇ ಒಂದು ವಿದ್ಯೆಯನ್ನ ಪಾತ್ರತ್ವವನ್ನು ನೋಡಿ, ಯೋಗ್ಯತೆಯನ್ನು ನೋಡಿ ಹಾಗೆ ಉಪದೇಶ ಮಾಡಬೇಕು ಅನ್ನೋದು ಎಲ್ಲ ವಿದ್ಯೆಗಳಲ್ಲೂ ಸಮಾನವಾಗಿರುವಂತಹ ಒಂದು ನಿಯಮ. ಇದರಲ್ಲಿ ಪ್ರಧಾನವಾಗಿ ಮಂತ್ರಶಾಸ್ತ್ರವನ್ನು ತಿಳಿಸುವಂಥದ್ದು ಲಲಿತಾ ಸಹಸ್ರನಾಮದಲ್ಲಿ. ಅದರಲ್ಲಿ ಭಾಸ್ಕರ ರಾಯರು ಅನ್ನೋರು, ಅವರ ಗುರುಗಳು ನೃಸಿಂಹರು ಅಂತ ಒಬ್ಬರು. ಅವರು ವಿದ್ಯಾಗುರುಗಳು. ಇಲ್ಲಿ ಗುರು 2 ತರಹ ಇರುತ್ತೆ ಅಂತ ಅಮ್ಮನವರ ವಿಷಯದಲ್ಲಿ. ವಿದ್ಯೆಯನ್ನ ಹೇಳ್ಕೊಂಡಂಥವ್ರೊಬ್ರು, ಆಮೇಲೆ ಸಾಕ್ಷಾತ್ ದೀಕ್ಷೆಯನ್ನು ಕೊಟ್ಟಂಥವರು ಒಬ್ರು. ಅಲ್ಲಿಗೆ ವಿದ್ಯಾಗುರುಗಳೊಬ್ರು, ದೀಕ್ಷೆಯನ್ನು ಕೊಟ್ಟಂತಹ ಗುರುಗಳೊಬ್ರು. ಈಗ ವಿದ್ಯೆಯನ್ನು ಹೇಳ್ಕೊಟ್ಟಂಥವರು ಶಂಕರನ ವಿಷಯದಲ್ಲಿ ನಾರಾಯಣ ದೀಕ್ಷಿತರು. ಆದರೆ ಸನ್ಯಾಸಾಶ್ರಮವನ್ನು ಕೊಟ್ಟು ದೀಕ್ಷೆಯನ್ನು ಕೊಟ್ಟಂಥವರು ಗೋವಿಂದ ಭಗವತ್ಪಾದರು. ಹಾಗೆ ಇಲ್ಲಿ ದೀಕ್ಷಾ ಗುರುಗಳು ಶಿವದತ್ತರು ಅಂತ ಅವರ ದೀಕ್ಷಾ ಗುರುಗಳು. ಅವರು ಮೂಲತಃ ಮಹಾರಾಷ್ಟ್ರದಲ್ಲಿ ಹುಟ್ಟಿರೋದು ಭಾಷಿಕ ಭಾಸ್ಕರ ರಾಯರು. ತನುಜ ಅನ್ನುವಂತಹ ಒಂದು ಜಿಲ್ಲೆ. ತಂದೆ ಹೆಸರು ಗಂಭೀರ ಭಾರತಿ, ತಾಯಿ
ಕೋಣಮಾಂಬ. ಅವರ ಮುಂಚೆ ಕೆಲವು ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಸೀದಾ ತಂದೆಯಾದವರು ಎರಡನೇ ಮಗ. ಅವರು ವಾರಣಾಸಿಗೆ, ಕಾಶಿ ಕರ್ಕೊಂಡು ಹೋಗ್ತಾರೆ ಮುಂದಿನ ವಿದ್ಯಾಭ್ಯಾಸಕ್ಕೆ. ಅಲ್ಲೇ ಇರ್ತಾರೆ. ಅಲ್ಲೇ ಇದ್ದು ದೇಶವನ್ನೆಲ್ಲ ಪರ್ಯಟನೆ ಮಾಡಿ ದೀಕ್ಷೆಯನ್ನು ಪಡೆದ ಮೇಲೆ ಅವರಿಗೆ ಸಾಕ್ಷಾತ್ ಅಮ್ಮನವರ ಸ್ವರೂಪವೇ ಅಂತ ಹೇಳುತ್ತೆ. ತ್ರಿಪುರ ರಹಸ್ಯ, ವರಿವಸ್ಯ ರಹಸ್ಯ ಇಂಥದ್ರಲ್ಲೆಲ್ಲ ಒಂದು ಘಟನೆ ಬರುತ್ತೆ. ಅವರು ಒಂದು ಕಾಲದಲ್ಲಿ ಎಲ್ಲ ಪರ್ಯಟನೆ ಮಾಡ್ತಾ ತಪ್ಪಾಗಿ ಏನೇನು ತಿಳ್ಕೊಂಡಿದ್ರು ಅದನ್ನೆಲ್ಲ ಖಂಡಿಸಿ ಅವ್ರನ್ನ ಸರಿಯಾದ ಮಾರ್ಗದರ್ಶನ ಮಾಡ್ತಾ ಶ್ರೀವಿದ್ಯೆ ವಿಚಾರವಾಗಿ ಪ್ರಚಾರ ಮಾಡ್ತಾ ಹೋಗ್ತಾರೆ. ಆಗಿನ ಕಾಲಕ್ಕೆ ಎಲ್ಲ ರಾಜರುಗಳಿಗೂ, ವಿಶೇಷವಾಗಿ ಎಲ್ಲ ರಾಜರುಗಳು ಅಂದ್ರೆ ಎಲ್ಲ ಅನ್ನೋದಕ್ಕೆ ಎಲ್ಲ ಅಂತಲ್ಲ, ಪ್ರಮುಖವಾಗಿ ಅವರು ಯಾರಿಗೆ ಸಾಮರ್ಥ್ಯ ಯೋಗ್ಯತೆ ಇತ್ತೋ ಅವರಿಗೆ, ಸುಮಾರು ಜನ ರಾಜರಿಗೆ ಉಪದೇಶವನ್ನು ಮಾಡಿ ಅವ್ರನ್ನ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋದಂಥವ್ರು. ಆಗ ಒಂದು ಘಟನೆಯಲ್ಲಿ ಹೀಗೆ ವಾದ ಮಾಡ್ತಾ ಇರುವಂತಹ ಸಮಯದಲ್ಲಿ ಎದುರಾಳಿ ಒಂದು ಪರದೆ ಹಾಕಿರುತ್ತೆ. ಅವ್ರು ಹೇಳ್ತಾರೆ, ಸ್ತ್ರೀ ಧ್ವನಿ ಬರ್ತಿದೆಯಲ್ಲ ಅಂತ. ಆಮೇಲೆ ನೋಡಿದ್ರೆ ಸಾಕ್ಷಾತ್ ಬಾಲಾತ್ಯಪುರ ಸುಂದರಿ ಹೀಗೆ ತೊಡೆ ಮೇಲೆ ಕೂತ್ಕೊಂಡು ಅವ್ರ ಕಿವಿನೆಲ್ಲ ಹೇಳ್ತಿರ್ತಾರೆ. ಅವ್ರು ಹಾಗೆ ನೋಡಕ್ ಹೋದ್ರೆ ಸುಮ್ಮನೆ ಧ್ಯಾನಸ್ಥರಾಗಿದ್ರು ಅಂತ ಬರುತ್ತೆ. ಸಾಕ್ಷಾತ್ ಅಮ್ಮನವರ ಸ್ವರೂಪ ಅನ್ನೋದ್ರ ಮಟ್ಟಿಗೆ ಹೇಳ್ತಾರೆ ವಾಸ್ತವರಾಜ ಅಲ್ಲ. ಕೊನೆಯಲ್ಲಿ ಶರೀರವನ್ನ ತಂಜಾವೂರಲ್ಲಿ ಬಿಟ್ರು. ಮಹಾರಾಷ್ಟ್ರದಲ್ಲಿ ಹುಟ್ಟಿ ತಂಜಾವೂರಲ್ಲಿ ಕಾಲವಾಗಿದ್ದವರು. ಈ ಹಯಗ್ರೀವ ಅಗಸ್ತ್ಯರು ಬಂದಾಗ ಅಗಸ್ತ್ಯರ ವಿಷಯ ನಿಮ್ಗೆಲ್ರಿಗೂ ಗೊತ್ತು, ಹಯಗ್ರೀವ ವಿಷಯನೂ ಗೊತ್ತು. ಅವರ ಸಂವಾದದಲ್ಲಿ ಬರುವಂತಹ ಲಲಿತಾ ಸಹಸ್ರನಾಮ ಸ್ತೋತ್ರ. ಲಲಿತಾ ಅಂದ್ರೆ ಲೋಕಾನ್ ಅತೀತ್ಯ ಲಲತೆ, ಲೋಕಾನ್ ಅತೀತ್ಯ ಲಲತೆ ಲಲಿತಾ ತೇನ ಚ ಉಚ್ಯತೆ. ಲೋಕಾನ್ ಅತೀತ್ಯ ಲಲತೆ ಅಂದ್ರೆ ಲೋಕಗಳನ್ನೆಲ್ಲ ಮೀರಿ ಅವಳು ಆಟವಾಡ್ತಾಳೆ ಅಂತ. ಆಟ ಆಡ್ತಾಳೆ ಅಂದ್ರೆ ತನ್ನ ಕ್ರಿಯೆ ಅನ್ನೋದನ್ನ ಆ ತರಹ ಹೇಳ್ತಾರೆ. ಅಂದ್ರೆ ತುಂಬಾ ಗಹನವಾಗಿರುವಂತಹ ವಿಷಯ. ಎಲ್ಲವನ್ನೂ ಕೂಡ, ಇಡೀ ಸೃಷ್ಟಿಯನ್ನ ಸುಮ್ಮನೆ ಮಯಾ ಅಧ್ಯಕ್ಷ, ಗೀತೆಯಲ್ಲಿ ಬರುತ್ತೆ, ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ. ಅಂದ್ರೇನಪ್ಪ ಅಂದ್ರೆ ಸುಮ್ಮನೆ ಕೇವಲ ಅಧ್ಯಕ್ಷವಾಗಿದ್ದುಕೊಂಡು, ಅಧ್ಯಕ್ಷ ಅಂದ್ರೆ ಗೊತ್ತೇನ, ತಾವೇನು ಮಾಡೋರಲ್ಲ, ಅಧ್ಯಕ್ಷರೇನು ಮಾಡೋಲ್ಲ, ಸುಮ್ಮನೆ ಇರ್ತಾರೆ. ಆದ್ರೆ ಅವ್ರು ಸುಮ್ಮನೆ ಇದ್ರೇನೆ ಕೆಲಸಗಳಾಗ್ತಾ ಹೋಗುತ್ತೆ. ಕೇವಲ ಅವರ ಅಸ್ತಿತ್ವ ಅಷ್ಟೇ. ಅವರ ಅಸ್ತಿತ್ವದಿಂದನೇ ಅವರ ಆ ಎಲ್ಲಾ ಕ್ರಿಯೆಗಳು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ.
ಹಾಗೆ ಲೋಕಾನ್ ಅತೀತ್ಯಲಲತೆ. ಇದರಲ್ಲಿ ತುಂಬ ಮುಖ್ಯವಾಗಿರುವಂತಹ ಒಂದು ಅವತಾರ ಲಲಿತಾ ಅಂದಾಗ ನಮಗೆ ಒಂದು ಅಮ್ಮನವರ ಒಂದು ಚಿತ್ರ ಮನಸ್ಸಿಗೆ ಬರುತ್ತೆ. ಆದರೆ ಅಮ್ಮನವರು ಅಂದಾಗ ಕೇವಲ ಅಷ್ಟಕ್ಕೆ ಸೀಮಿತವಾಗಿರುವಂತಹದ್ದಲ್ಲ. ಆದರೆ ಒಂದು ರೂಪ ಅನ್ನೋದು ಬೇಕಲ್ಲ. ಆದ್ದರಿಂದ ಎಲ್ಲವನ್ನೂ ಹೇಳಿ, ಅಂದರೆ ಈ ಎಲ್ಲ ಭೂಮಂಡಲಗಳಿಗೂ ಮೂಲ ಕಾರಣವಾಗಿರುವಂತಹ ಯಾವ ಪರಮಾತ್ಮ ಸ್ವರೂಪವಿದೆಯೋ ಅದೇ ಅಂತ ಹೇಳಿದ್ರೂ ಕೂಡ ಅದಕ್ಕೆ ಆಕಾರ ಇಲ್ಲ. ಆದರೆ ಸಹಸ್ರನಾಮದಲ್ಲಿ ಮುಖ್ಯವಾಗಿರುವಂತಹ ಅವತರಿತವಾಗಿರುವಂತಹದ್ದು ಯಾವ ಅಂಶ ಹಾಗಾದ್ರೆ ಅಂತ ಕೇಳಿದ್ರೆ ಕಾಮೇಶ್ವರಿ ಅಂತ ಹೇಳುತ್ತೆ. ಅವತಾರಕ್ಕೆ ಕಾಮೇಶ್ವರಿ. ಆ ಕಾಮೇಶ್ವರಿ ಅನ್ನುವಂತಹ ಹೆಸರಿಗೆ ಲಲಿತಾ ಅಂತ ಹೆಸರು. ಕಾಮೇಶ್ವರಿ ಅನ್ನುವಂತಹ ಅವತಾರಕ್ಕೆ ಲಲಿತಾ ಅನ್ನುವಂತಹ ಹೆಸರು. ಏನೇನೆಲ್ಲ ವಿಷಯಗಳು ಬರುತ್ತೆ ಇದರಲ್ಲಿ ಅನ್ನೋದನ್ನ ಹಯಗ್ರೀವರು ಅಗಸ್ತ್ಯರಿಗೆ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾರೆ. ನೋಡಿ, ಇದರಲ್ಲಿ ಏನೇನೆಲ್ಲ ಹೇಳಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಅಮ್ಮನವರ ಜನ್ಮವನ್ನು ಹೇಳುತ್ತೆ. ಏನ್ ಹಾಗಂದ್ರೆ, ಜನ್ಮ ಅಂದ್ರೇನು ಅಂದ್ರೆ ಆಡು ಭಾಷೆಯಲ್ಲಿ ಜನ್ಮ ಅಂತ ಏನ್ ಹೇಳ್ತೀವೋ ಆ ವಿಧದಲ್ಲಿ ಅಲ್ಲ. ಉಪನಿಷತ್ತಿನಲ್ಲಿ ಬರುತ್ತೆ, ಅಸದ್ವಾ ಇದಮಗ್ರ ಆಸೀತ್ ಅಂತ. ಅಸದ್ವಾ ಇದಂ ಅಗ್ರ ಆಸೀತ್ ಅಂದ್ರೆ ನೋಡಿ, ಇವಾಗ ಇಲ್ಲೆಲ್ಲ ಬ್ರಹ್ಮಾಂಡ ಕಾಣಿಸ್ತಾ ಇದೆಯಲ್ಲ, ನಮ್ಮ ಎದುರುಗಡೆ ಜಗತ್ ಕಾಣಿಸ್ತಾ ಇದೆಯಲ್ಲ, ಅಮ್ಮನವ್ರು ಯಾರಾದ್ರೂ ಹಾಗೆ ನೋಡಿರೋದಾರ? ಹಾಗೆ ಕಾಣಿಸ್ತಾರ? ಯಾರಿಗೋ ಕೋಟ್ಯಾನು ಕೋಟಿ ಜನಗಳಲ್ಲಿ ಒಬ್ರು ಗೊತ್ತಾಗೋದು ಹೀಗಿದ್ದಾಳೆ ಅಮ್ಮನವರು ಅಂತ ತೋರಿಸ್ಬಿಟ್ರೆ ನಾವೆಲ್ಲರೂ ನೋಡೋ ತರ ಇರುತ್ತಾ? ಅವ್ರು ಎಷ್ಟು ಹೇಳಿದ್ರು ಕೂಡ ಅವ್ರಿಗೆ ಮಾತ್ರ ಗೋಚರವಾಗಿರ್ತಾವಲ್ವಾ, ನಮಗೆ ಗೋಚರವಾಗಿರಲ್ಲ. ಆದ್ರಿಂದ ಅಷ್ಟು ಸುಲಭವಾಗಿ ಗೋಚರವಾಗುವಂತಹದ್ದಲ್ಲ. ಆದ್ರಿಂದ ಗೋಚರವಾಗ್ತಾ ಇರುವಂತಹದ್ರ ಮುಖಾಂತರ ತಾನೇ ಹೇಳಬೇಕು ಅವಾಗ. ಅದರಿಂದ ಗೋಚರವಾಗ್ತಾ ಇರುವಂತಹದ್ದು ಯಾವುದು ಇವಾಗ ನಮಗೆ ಅಂದ್ರೆ ಜಗತ್ತು, ಹೌದಲ್ವಾ? ಆದ್ದರಿಂದ ಈ ಜಗತ್ತಿನ ಇಟ್ಕೊಂಡು ಹಾಗಾದ್ರೆ ಈ ಜಗತ್ ಸೃಷ್ಟಿ ಆಗೋದಕ್ಕೆ ಮುಂಚೆ ಇರ್ಲಿಲ್ವಾ? ಹಾಗಾದ್ರೆ ಅಸದ್ವಾ ಇದಂ ಅಗ್ರ ಆಸೀತ್ ಅಂತ ಹೇಳ್ತಾರೆ. ಮಾಡೋರು ಇರ್ಬೇಕು ಬೇಡಪ್ಪ ಜಗತ್ತನ್ನ? ಆದ್ರೆ ಮಾಡೋರು ಇರ್ಬೇಕು ಅಂದಾಗ ಅಡಿಗೆ ಮಾಡೋ ತರಹ ನಮಗೆ ಅಮ್ಮನವರಲ್ಲಿ ಕೂತ್ಕೊಂಡು ಹಿಂಗೆ ಸೃಷ್ಟಿ ಮಾಡ್ತಾ ಇರೋ ತರಹ ಕಾಣೋಲ್ಲ. ಆದ್ರಿಂದ ಪ್ರಶ್ನೆಗಳಿರುತ್ತೆ. ಅಸದ್ವಾ ಇದಮಗ್ರ ಆಸೀತ್ ಅಂದ್ರೆ ಅಸದ್ವಾ ಅಂದ್ರೆ ಅಸತ್ ಅಂದ್ರೆ ಇದು ಇರ್ಲಿಲ್ವಾ ಮುಂಚೆ? ಹಾಗಾದ್ರೆ ಏನೂ ಇರ್ಲಿಲ್ವಾ ಅಂತ ಕೇಳಿದ್ರೆ ಇಲ್ಲ, ಇತ್ತು. ಹೇಗಿತ್ತು? ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅನ್ನುತ್ತೆ. ಸದೇವ ಸೌಮ್ಯ ಅಂದ್ರೆ ಮಗನಿಗೆ ಹೇಳ್ತಾ ಇರೋದು, ಏ ಸೌಮ್ಯ, ಏನು ಅಂದ್ರೆ ಸದೇವ ಸೌಮ್ಯ ಇದಂ ಅಗ್ರ ಆಸೀತ್. ಇದೇನಾಗಿತ್ತು ಗೊತ್ತಾ? ಸತ್ ಒಂದೇ ಆಗಿತ್ತು. ಸತ್ ಅಂದ್ರೆ ಇರುವಂತಹ ವಸ್ತು, ಅಂದ್ರೆ ಒಂದೇ ಒಂದು ವಸ್ತು, ಅದು ಒಂದೇ ಆಗಿತ್ತು. ಸದೇವ ಸೌಮ್ಯ ಇದಂ ಅಗ್ರ ಆಸೀತ್. ಇದಂ ಅಂತ ಯಾವ್ದಕ್ಕೆ ಹೇಳ್ತಾ ಇರೋದು?
ಆಸೀತ್. ಅಗ್ರ ಅಂದ್ರೆ ಇದು ಬರೋದಕ್ಕೆ ಮುಂಚೆ ಅಂತ ಅರ್ಥ. ಅಂದ್ರೇನು? ಸೃಷ್ಟಿಯಾಗೋದಕ್ಕೆ ಮುಂಚೆ ಹೇಗಿತ್ತು ಈ ಸೃಷ್ಟಿ ಅಂದ್ರೆ ಏಕಮೇವ, ಒಂದೇ ಆಗಿತ್ತು. ಅದ್ವಿತೀಯಂ, ಎರಡನೆಯದಲ್ಲದ, ಒಂದೇ ಆಗಿತ್ತು. ಇದಕ್ಕೆ ಮುಂಚೆ ಯಾರಿತ್ತು ಅಲ್ಲಿ? ಈ ಸೃಷ್ಟಿ ಆಗೋದಕ್ಕೆ ಮುಂಚೆ ಯಾರಿತ್ತು? ಯಾರಿದ್ದಲ್ಲಿ? ಏನ್ ಹೇಳಿ? ನಾನು ಒಬ್ಬನೇ ಮಾತಾಡೋತಾರಲ್ಲ, ಇಲ್ಲಿ 6 ಗಂಟೆ ಒಬ್ಬನೇ ಮಾತಾಡಿದ್ರೆ ದೇವರಾಗುತ್ತೆ. ಏನು? ಸತ್ ಒಂದೇ, ಸದ್ವಸ್ತು ಅಂದ್ರೆ ಏನ್ ಗೊತ್ತಾ? ಪರಮಾತ್ಮನೊಬ್ಬನೇ ಅಂತ ಅರ್ಥ. ಸತ್ ಅಂದ್ರೆ ಇರುವಂತಹ ಒಂದೇ ಒಂದು ವಸ್ತು ಅಂತ ಅರ್ಥ. ಆದ್ರಿಂದ ಈ ಜಗತ್ತು ಮುಂಚೆ ಏನಾಗಿತ್ತು ಅಂದ್ರೆ ಏನಾಗಿತ್ತು ಹೇಳಿ ಇವಾಗ? ಬ್ರಹ್ಮವೇ ಆಗಿತ್ತು ಅಂತ ಅರ್ಥ ಅಂತ ಹೇಳುತ್ತೆ. ಆದ್ರಿಂದ ಆದ್ರೆ ಇದಿದೆ ಅಂತ ಗೊತ್ತಾಗುತ್ತಾ ಹಾಗಾದ್ರೆ? ಅಂದ್ರೆ ನಾ ಸದಾಸಿ ನೋ ಸದಾಸೀತ್ ಅಂತ, ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ, ಇದೆ ಅಂತ ಹೇಳಕ್ಕಾಗಲ್ಲ ಅಂತ. ಏನ್ರಿ ಎರಡೂ ಹೇಳಿದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇರೋದೇ ಹಾಗೆ, ಅದಿತ್ತು ಅಂದ್ರೆ ಹೇಗಿತ್ತು ಅಂತ ಕೇಳ್ತಿರೋ ಇಲ್ವಾ? ಹೇಗಿತ್ತು ಅಂತ ಕೇಳ್ತಿರೋ ಇಲ್ವಾ? ಗೊತ್ತಾಗ್ತದೆ ನಿಮ್ಗೆ? ಹೇಗಿತ್ತು ಮುಂಚೆ? ಒಂದೇ ಪರಮಾತ್ಮನೊಬ್ಬನೇ ಇದ್ದ ಅಂದ್ರೆ ಹೇಗಿದ್ದ ಅಂದ್ರೆ ಹೀಗಿದ್ದ ಅಂತ ತೋರ್ಸಕ್ಕಾಗಲ್ಲ. ಗೊತ್ತಾಗ್ಲಿಲ್ಲ ನನಗೆ? ಹೀಗೆ ಅಂತ ತೋರಿಸ್ಬೇಕಾದ್ರೆ ನೋಡ್ತಾ ಇರೋನೊಬ್ಬ, ತೋರಿಸ್ತಾ ಇರುವಂಥದ್ದು ಇನ್ನೊಬ್ಬ. ಅವಾಗ ಎರಡು ಅಂತ ಬಂತ ಇಲ್ವಾ? ಅದ್ವಿತೀಯಂ ಅಂತ ಹೇಳಿದ್ಯಲ್ಲ, ಆದ್ರಿಂದ ಅದನ್ನ ಹೀಗೆ ಅಂತ ತೋರ್ಸಕ್ಕಾಗಲ್ಲ ಅನ್ನೋ ತರಹ ಇತ್ತು ಅಂತಾರೆ. ಅದು ಹಾಗೆ ತಾನೇ ಇರಬೇಕು. ಆದ್ರಿಂದ ಇದನ್ನೆಲ್ಲ ಮುಂಚೆ ಹೇಳ್ತಾ ಇರುವಂಥದ್ದನ್ನೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಮಗೆ ಲೌಕಿಕವಾಗಿ ಐಹಿಕವಾಗಿರುವಂತಹ ಸುಖ ಬೇಕು ಅಂದ್ರೂ ಇದು ತುಂಬಾ ಮುಖ್ಯ, ಮೋಕ್ಷ ಬೇಕು ಅಂದ್ರೂ ಇದು ತುಂಬಾ ಮುಖ್ಯ. ಆದ್ರಿಂದ ಜಗತ್ತನ್ನ ಅಲ್ಲಗೆಳೆದು ಕೇವಲ ಪರಮಾತ್ಮನ ಧ್ಯಾನ ಮಾಡೋದು ಅಂದ್ರೆ ಅದು ಗಾಳಿನಲ್ಲಿ ಗುದ್ದಾಡೋ ಥರ ಆಗ್ಬಿಡುತ್ತೆ. ಆಮೇಲೆ ಸುಮ್ಮನೆ ಆಯಾಸ ಒಂದಾಗುತ್ತೆ ಅಷ್ಟೇ, ಏನೂ ಸಿಗಲ್ಲ. ಗೊತ್ತದಲ್ವ? ಈ ಅಮ್ಮನವರು ಅನ್ನೋರನ್ನ ಹೀಗೆ ಹೇಳುತ್ತೆ. ಹೇಗೆ ಹೇಳುತ್ತೆ? ಇಡೀ ಬ್ರಹ್ಮಾಂಡವೇ ಅಮ್ಮನವರೇ ಈ ಇಡೀ ಬ್ರಹ್ಮಾಂಡವಾಗಿ ತೋರ್ಕೋತಾ ಇರೋದು ಅಂತ ಅರ್ಥ. ಆವಾಗ ಗೊತ್ತಾಗ್ಲಿಲ್ವಾ? ಇವಾಗ ಗೊತ್ತಾಗ್ಲಿಲ್ವಾ? ಜನ್ಮ ಅಂತ ಬರ್ತಾ ಇಲ್ವಾ? ಜನ್ಮ ಅಂದ್ರೆ ಹುಟ್ಟೋದು ಅಂತ ತಾನೇ ಅರ್ಥ. ಹುಟ್ಟೋದು ಅನ್ನೋದು ಅಮ್ಮನವ್ರು ಇದ್ದಾರೆ ಅಂತ ನನಗೆ ಗೊತ್ತಾಗಬೇಕಾದ್ರೆ ಹೇಗೆ ಗೊತ್ತಾಗ್ಬೇಕು? ರೂಪ ಇಲ್ಲದ್ರೆ ಗೊತ್ತಾಗೋಲ್ಲ. ಆದ್ರಿಂದ ಈ ಇಡೀ ಬ್ರಹ್ಮಾಂಡ ಏನಿದೆಯೋ ಇದೆಲ್ಲವೂ ಅಮ್ಮನವರೇ ಅನ್ನೋ ತರಹ ಆ ಅದ್ವೈತ ರೂಪವಾಗಿರುವಂತಹ ಬ್ರಹ್ಮದಿಂದ ಇದು ತನ್ನಷ್ಟಕ್ಕೆ ತಾನೇ ಹೀಗೆ ತೋರ್ಕೊಳ್ತು ಅಂತ ಹೇಳುತ್ತೆ. ಅಂದ್ರೇನು? ಉಪನಿಷತ್ತುಗಳಲ್ಲಿ ಏನು ಹೇಳ್ತಾ ಇದೆಯೋ ಅದನ್ನೇ ಲಲಿತಾ ಸಹಸ್ರನಾಮದಲ್ಲೂ ಹೇಳ್ತಾ ಇದೆ ಅಂತ ಅರ್ಥ ಆಯ್ತಲ್ಲ. ಇಲ್ಲಿ ಇಡೀ ಬ್ರಹ್ಮಾಂಡವನ್ನ ಹೇಳ್ತಾ ಶ್ರೀಮಾತಾ ಅಂತ ಹೇಳಿದ್ರೆ ತಾಯಿ ಅಂತ ಅರ್ಥ. ತಾಯಿ ಅನ್ನೋದು ಯಾವಾಗ ಬರುತ್ತೆ? ತಾಯಿ ಅನ್ನೋದು ಯಾರು ಹೇಳೋದು? ಜನ್ಮ ಕೊಟ್ಟವಳಿಗೆ. ಇವಾಗ ಯಾವುದಕ್ಕೆ ಜನ್ಮ ಕೊಟ್ಲು?
ಯಾವುದಕ್ಕೆ ಜನ್ಮ ಕೊಟ್ಟಿದ್ರಿಂದ ತಾನು ತಾಯಿ ಅಂತ ಅನ್ನಿಸ್ಕೊಂಡ್ಲಾಗಾದ್ರೆ ಇಡೀ ಬ್ರಹ್ಮಾಂಡಕ್ಕೆ ಜನ್ಮ ಕೊಟ್ಟಲು, ಆದ್ರಿಂದ ಶ್ರೀಮಾತಾ ಅಂತ ಅನ್ನಿಸ್ಕೊಂಡು ಹೌದಲ್ವಾ. ಈಗ ಶ್ರೀಮಾತಾ ಅಂತ ಅಂದ್ರೆ ಒಂದು ಸರಿ ಎಲ್ಲ ಬ್ರಹ್ಮಾಂಡ ಸೃಷ್ಟಿ ಆಯಿತು ಅಂದಮೇಲೆ ಅದನ್ನ ಪಾಲನೆ ಮಾಡಬೇಕೋ ಬೇಡವೋ, ಅದಕ್ಕೊಂದು ರೂಪರೇಷೆ ಇರುತ್ತೋ ಇಲ್ವೋ, ಅಲ್ಲೊಂದು ವ್ಯವಸ್ಥೆ ಇರುತ್ತೋ ಇಲ್ವೋ. ಆದ್ದರಿಂದ ಶಾಸನ ಮಾಡಬೇಕು, ಲೋಕಪಾಲನೆ ಆಗಬೇಕು. ಆದ್ರಿಂದ ಏನು ಹೇಳುತ್ತೆ ಅಂದರೆ ತಾನು ಇದ್ದು ಯಾವ ಲೋಕದಲ್ಲಿ ಇದ್ದಾಳೋ ಆ ಲೋಕವನ್ನ ತ್ರಿಪುರ ಅಂತ ಕರೀತಾರೆ. ಎಂತ ಕರೀತಾರೆ? ತ್ರಿಪುರ ಅಂತ ಕರೀತಾರೆ. ತುಂಬಾ ಒಳಗಡೆ ತುಂಬಾ ಡೀಟೇಲ್ಸ್ ಹೋಗೋದು ಬೇಡ ಈಗ, ಆಯ್ತಲ್ವಾ? ಯಾಕೆಂದ್ರೆ 3 ವರ್ಷ ಹೇಳಿದ್ರು ಕೂಡ ಮುಗಿಯೋಲ್ಲ ಇದು. ಆದ್ರಿಂದ ಮುಂದಕ್ಕೆ ಈ ಲಲಿತಾ ಸಹಸ್ರನಾಮದ ಭಾಷ್ಯವನ್ನೇ ಹೇಳುವಂತಹ ಒಂದು ಪ್ರಸಂಗ ಬರುತ್ತೆ, ಅವಾಗ ನೋಡೋಣ. ಅಂದ್ರೆ ಈಗ ಮುಖ್ಯವಾಗಿರುವಂತಹ ವಿಷಯಗಳನ್ನೆಲ್ಲ ತಿಳ್ಕೊತಾ ಹೋಗಿ. ಆದ್ರಿಂದ ತ್ರಿಪುರ ಅಂದ್ರೆ ಈ ಅಮ್ಮನವರ ಊರು ಏನಿದೆಯೋ, ಸಾಮ್ರಾಜ್ಯ ಏನಿದೆಯೋ ಅದರ ವರ್ಣನೆ ಎಲ್ಲ ಬರುತ್ತೆ. ಆಮೇಲೆ ಇದನ್ನ ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾ ಇದ್ರೆ ಅನ್ನೋದನ್ನೆಲ್ಲ ಬರೀಬಾರ್ದು. ಆಮೇಲೆ ಏನ್ ಬರುತ್ತೆ? ಶ್ರೀಚಕ್ರದ ವರ್ಣನೆ ಬರುತ್ತೆ. ಆಲಂಬನ ಬೇಕಲ್ವಾ? ನಮಗೆ ತ್ರಿಪುರ ಏನು ಕಾಣಲ್ಲ, ಆದ್ರೆ ನಮಗೋಸ್ಕರ ಹ್ಯಾಕ್ ಕಾಣಿಸ್ಕೊಳ್ತಾಳೆ ಅನ್ನೋದು ಬೇಕು. ನಮಗೋಸ್ಕರ ಶ್ರೀಚಕ್ರದ ಆಕಾರದಲ್ಲಿ ಕಾಣಿಸ್ಕೊಳ್ತಾಳೆ. ಶ್ರೀಚಕ್ರ ಆಗಿರುತ್ತೆ ಏನೋ ಅದೆಲ್ಲ ಆಮೇಲೆ ನೋಡೋಣ. ಆಮೇಲೆ ಅಮ್ಮನವರನ್ನ ಹೀಗೆ ನಾನು ತಿಳ್ಕೋಬೇಕಾದ್ರೆ ಯಾವುದೋ ಒಂದು ಮುಖಾಂತರ ಒಂದು ಏನನ್ನೋ ಒಂದು, ಇವಾಗ ಒಬ್ಬರು ವಿಷಯ ಹೇಳಿದ್ರೆ ಅವ್ರು ಹೀಗೆ ಅಂತ ಹೇಳಿದ್ರೆ ಅವ್ರನ್ನ ಕೂಗಿದ್ರೆ ಅವ್ರ ಹತ್ರ ಬರ್ಬೇಕೋ ಬೇಡವಾ? ಹೋಗ್ಬಿಡ್ಬೇಕಲ್ಲ. ಏನ್ ಮಾಡಿದ್ರೆ ಹೋಗ್ಬಿಡ್ತಾರೆ ಅಂದ್ರೆ ಮಂತ್ರ. ಮಂತ್ರ ಏನ್ ಮಂತ್ರ ಅಂದ್ರೆ ಮನನ ತ್ರಾಯತೆ ಇತಿ ಮಂತ್ರ. ಯಾವುದನ್ನ ಮನನ ಮಾಡ್ತಾ ಇರೋದ್ರಿಂದ ಆ ಧ್ಯೇಯವಾಗಿರುವಂತಹದ್ದು ಸಿಗುತ್ತೋ ಅದನ್ನ ಮಂತ್ರ ಅಂತಾರೆ. ಇದರಲ್ಲಿ ತುಂಬಾ ಪ್ರಮುಖವಾಗಿ ಹೇಳಿರುವಂತಹ ಮಂತ್ರ ಅಂದ್ರೆ ಪಂಚದಶಿ. ಪಂಚದಶಿ ಅಂತಾರೆ. ಪಂಚದಶಿ ಅಂದ್ರೆ 15 ಅಕ್ಷರಗಳನ್ನ ಉಳ್ಳಂತಹ ಮಂತ್ರ. ಇದರ ಬಗ್ಗೆ ತುಂಬಾ ವಿಶೇಷವಾಗಿರುವಂತಹ ವರ್ಣನೆ ಎಲ್ಲ ಬರುತ್ತೆ, ವಿವರಗಳು ಬರುತ್ತೆ. ಅದರಲ್ಲಿ ಈ ತ್ರಿಪುರ ಇದನ್ನೆಲ್ಲ ವರ್ಣನೆ ಮಾಡ್ತಾ ಬೇರೆ ಬೇರೆ ಗ್ರಂಥಗಳಲ್ಲಿ ರುದ್ರಯಾಮಳ ಈ ಥರದ್ರಲ್ಲೆಲ್ಲ ಅದೇನು ಹೇಳುತ್ತೆ ಅಂದ್ರೆ ನಮ್ಗೇನು ಅರ್ಥ ಆಗುತ್ತೆ ಅಂದ್ರೆ ಓಹೋ ಇದೇನು ಅರ್ಥ ಆಗಲ್ಲ ಅಂತ ಅರ್ಥ ಆಗುತ್ತೆ ಅಷ್ಟೆ. ಅಮ್ಮನವರ ಸಾಮ್ರಾಜ್ಯವನ್ನ ವಿವರಣೆ ಮಾಡ್ತಾ ಇದ್ದಾಗ ಸ್ವಲ್ಪ ಹೊತ್ತಾಗೋಷ್ಟರಲ್ಲಿ ಮುಂದುವರ್ಸಕ್ಕಾಗಲ್ಲ. ಸುಮ್ಮನೆ ಅಂದ್ರೆ ಕತೆ ಪುಸ್ತಕ ಓದ್ಕೊಂಡು ಹೋಗ್ಬಿಡ್ಬೋದು ಅಷ್ಟೇ. ಯಾಕೆಂದ್ರೆ ಯಾವುದು ಮನಸ್ಸಿಗೆ ಇಟ್ಕೊಳ್ಳಲ್ಲ. ಯಾಕೆಂದ್ರೆ ಒಂದೊಂದು ಕಡೆ 25 ಪ್ರಾಕಾರಗಳಿರುವಂತಹ ಗೋಡೆಗಳಿರುವಂತಹ ಅಂತ ಹೇಳ್ಕೊಂಡು ಹೋಗುತ್ತೆ ವಿವರಣೆ. ಮತ್ತೆ ಅದು ಒಂದೊಂದು ಕೂಡ 1000 ಗಟ್ಟಲೆ ಯೋಜನೆಗಳಿರುವಂತಹದ್ದು ಅಂದ ತಕ್ಷಣ ಬಿದ್ದೋಯ್ತು ನಮ್ದೆಲ್ಲ. ನಮಗೆ 1000 ಯೋಜನೆ ಅಂತಾನೆ ಗೊತ್ತಾಗಲ್ಲ. ಈ ತರಹ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತೆ. ಒಂದು ಬ್ರಹ್ಮಾಂಡ ಅಲ್ಲ, ಕೋಟ್ಯಾಂತರ ಬ್ರಹ್ಮಾಂಡಗಳು. ಏನಾದ್ರೂ ಅರ್ಥ ಆಗುತ್ತೆ ನಮ್ಗೆ?
ನಮಗೆ ಗೊತ್ತಾಗೋದೇನಾದ್ರೂ ಒಂದ್ರ ಪಕ್ಕ ಎಷ್ಟು ಸೊನ್ನೆ ಅಂತ ಅಷ್ಟೇ, ಇನ್ನೇನು ಗೊತ್ತಾಗೋಲ್ಲ. ಅಷ್ಟು ವಿಸ್ತಾರ. ಅದು ಹಾಗೆ ತಾನೇ ಇರಬೇಕು ಅಲ್ವಾ? ಯಾಕೆಂದ್ರೆ ಈ ಪರಮಾತ್ಮನ ಲಕ್ಷಣವನ್ನು ಹೇಳ್ತಾ ಸೃಷ್ಟಿ ಹೇಗಿದೆ ಅಂದ್ರೆ ಹೀಗೆ ಅಂತ ತೋರಿಸ್ಬಿಟ್ರೆ ಹೀಗೆ ಅಂತ ನಮ್ಗೆ ತೋರಿಸಿ ಇಷ್ಟೇ ಅಂತ ಹೇಳಕ್ ಆಗದೆ ಇರಬೇಕು. ಯಾಕೆಂದ್ರೆ ಅಮ್ಮನವರು ಅನಂತವಾಗಿದ್ರೆ ಸೃಷ್ಟಿ ಕೂಡ ತಾನೇ ಆಗಿರೋದ್ರಿಂದ ಅದು ಅನಂತವಾಗೇ ಇರಬೇಕು. ಆದ್ರಿಂದ ಬ್ರಹ್ಮಸೂತ್ರದಲ್ಲಿ ಏನ್ ಬರುತ್ತೆ ಅಂದ್ರೆ ಬ್ರಹ್ಮ ಅನ್ನೋದಕ್ಕೆ ಹೇಳ್ತಾ ಈ ಯಾವ ಸೃಷ್ಟಿ ಇದೆಯೋ ಮನಸಾ ಅಪಿ ಅಚಿಂತ್ಯ ರಚನಾರೂಪಸ್ಯ ಅಂತಾರೆ. ಮನಸಾಪಿ ಅಚಿಂತ್ಯ ರಚನಾರೂಪಸ್ಯ ಬ್ರಹ್ಮ ಅನ್ನೋದಕ್ಕೆ ಡೆಫಿನೇಷನ್ ಕೊಡ್ತಾ ಹೇಳ್ತಾರೆ ಶಂಕರರು. ಮನಸಾಪಿ ಅಚಿಂತ್ಯ ರಚನಾರೂಪಸ್ಯ ಅಂತ. ಹಾಗೆ ಅದಲ್ಲ ಇದರಲ್ಲಿ ಬೇರೆ ಬೇರೆಯವರು ಅವರ ತಪೋಬಲದಿಂದ ಅವ್ರಿಗೆ ಹೇಗೆ ಹೇಗೆ ಗೋಚರವಾಗಿದೆಯೋ ಅದನ್ನ ಕೆಲವು ಕಡೆ ವರ್ಣನೆ ಮಾಡ್ತಾರೆ. ಉದಾಹರಣೆಗೆ ದುರ್ವಾಸರು ಲಲಿತಾಸ್ತವರತ್ನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ತ್ರಿಪುರ ಅನ್ನೋದು ಮೇರು ಪರ್ವತದ ಮೇಲಿದೆ ಅಂತಾರೆ. ಮೇರು ಅಂದ್ರೆ ಶ್ರೀಚಕ್ರ ನೋಡಿದ್ರಲ್ವಾ, ಹಾಗೆ ಕೆಲವು ಶ್ರೀಚಕ್ರಗಳು ಹೀಗೆ ಚಪ್ಪಟ್ಟೆ ಇರುತ್ತೆ. ಅದ್ರ ಮೇರು ಅಂದಾಗ ಹಿಂಗೆ ಪರ್ವತ ತರ ಅಂತ ಇಟ್ಕೊಳ್ಳಿ, ಮೇರು ಪರ್ವತ ಅಂತ. ಆ ಮೇರು ಪರ್ವತದ ಮೇಲಿದೆ ಅಂತ ವರ್ಣನೆ ಮಾಡ್ತಾರೆ. ಅದರದೆಲ್ಲ ವರ್ಣನೆ ಮಾಡ್ತಾರೆ. ಈ ಪಂಚದಶಿ ಅನ್ನೋದು ಲಲಿತಾ ಸಹಸ್ರನಾಮದಲ್ಲಿ ತುಂಬಾ ಪ್ರಮುಖವಾಗಿರುವಂತಹ ಮಂತ್ರ. ಅದರಲ್ಲಿ ಎರಡು ವಿಧ. ಒಂದು ಕಾದಿವಿದ್ಯ, ಇನ್ನೊಂದು ಹಾದಿವಿದ್ಯ. ಆಯ್ತಾ? ಕಾ ಆದಿ ವಿದ್ಯ, ಹ ಆದಿ ವಿದ್ಯ ಅಂತ ಅದಕ್ಕೆ. ಅಂದ್ರೆ ಕಾದಿ ಅಂದ್ರೆ ಕ ಅನ್ನುವಂತಹ ಅಕ್ಷರದಿಂದ ಪ್ರಾರಂಭವಾಗುವಂತಹ ಮಂತ್ರ. ಇನ್ನೊಂದು ಅದು ಕ ಆದಿ ವಿದ್ಯ, ಕ ಮೊದಲ್ಗೊಂಡು ಅಂತ ಅರ್ಥ. ಇನ್ನೊಂದು ಹ ಮೊದಲ್ಗೊಂಡು ಅಂತ ಅರ್ಥ ಅಲ್ವಾ? ಅಲ್ಲಿಗೆ ಕ ಮೊದಲ್ಗೊಂಡು 15 ಅಕ್ಷರ